ಸೊ ಇದು ಸಂಗತಿ. ಅಂದರೆ ಹಣ ಎಲ್ಲಿಂದ ಬಂತು, ಏನು, ಎತ್ತ, ಎಲ್ಲಿ ಹೋಯಿತು ಎಲ್ಲದೂ ಕೂಡ ನೋಡಿ. ಇಲ್ಲಿಂದ ಹೈದರಾಬಾದ್ ಹೋಗುತ್ತೆ. ಏನ್ರಿ ಅರ್ಥ? ಮೊದಲು MG ರೋಡ್ ಶಾಖೆಗೆ ದುಡ್ಡು ವರ್ಗಾವಣೆ ಆಗುತ್ತೆ. UBI ಖಾತೆಯಿಂದ ವರ್ಗಾವಣೆ ಆಗಿದ್ದು ಹೆಂಗೆ ದುಡ್ಡು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ತಲುಪುತ್ತೆ. ನಿಗಮದ ಹಣವನ್ನ ನಗದು ರೂಪಕ್ಕೆ ಇವರು ಬದಲಾಯಿಸ್ತಾರೆ. ಯಾರ್ಯಾರು ಹಣವನ್ನು ಪಡೆದ್ರು, ಯಾರ್ಯಾರು ಸತ್ಯನಾರಾಯಣನಿಗೆ ತಲುಪಿಸಿದ್ರು, ಇದು ಸಂಗತಿ. ನಾವು ಈ ಪಾಯಿಂಟ್ ತೋರಿಸ್ತಾ ಇದ್ದೀವಿ, ಎಷ್ಟೆಷ್ಟು ಹಣ ವರ್ಗಾವಣೆ ಆಯಿತು, ಏನು, ಎತ್ತ, ಅದೆಲ್ಲದರ ವಿವರಗಳನ್ನು. ಸುಮ್ಮನೆ ಆಗಕ್ಕೆ ಸಾಧ್ಯನಾ? ದೊಡ್ಡವರ ಕೈವಾಡ ಇಲ್ದೇ ಇದೆಲ್ಲದೂ ಕೂಡ ಆಗಕ್ಕೆ ಸಾಧ್ಯನಾ? ಇಷ್ಟೊಂದು ದುಡ್ಡು. ಇದರ ಕೂಲಂಕಷವಾದಂಥ ತನಿಖೆ ಆಗಬೇಕು. ಇದರ ಆಳಕ್ಕೆ ಇಳಿದ ತನಿಖೆ ಆಗಬೇಕು. ಯಾರ್ಯಾರು ಸೇರ್ಕೊಂಡು ತಿಂದರು, ಯಾರ್ಯಾರು ಸೇರ್ಕೊಂಡು ಪ್ಲಾನ್ ಮಾಡಿದರು, ಎಲ್ಲಿಗೆ ಹೋಯಿತು, ಏನು, ಎತ್ತ, ಇದೆಲ್ಲದೂ ಕೂಡ ಹೊರಗಡೆ ಬರಬೇಕು. ಎಷ್ಟೆಷ್ಟು ಹಣ ವರ್ಗಾವಣೆ ಮಾಡಿದೆ ಸ್ಕ್ರೀನ್ನ ನಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ ನೀವು. ಬನ್ನಿ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದ್ದಾರೆ. ರಾಜಪ್ಪ, ಗಮನಿಸ್ತಾ ಇದ್ದೀವಿ, ಎಲ್ಲಿ ಇದಕ್ಕೆ ಮುಹೂರ್ತ ಸಿಕ್ತು ಅನ್ನೋದ್ರ ಬಗ್ಗೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಇವರು ಸಭೆ ಮಾಡ್ತಾರೆ. ಸಭೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಕೂಡ ಸೇರ್ಕೊಳ್ತಾರೆ. ಪದ್ಮನಾಭ ಯಾವುದೇ ಕಾರಣಕ್ಕೂ ಅಕೌಂಟ್ ಮಾಡಲ್ಲ ಇನ್ನೊಂದನ್ನು ಅಂತ ಹೇಳ್ತಾರೆ. ಹೊರಗಡೆ ಇದ್ದಂಥ ನಾಗೇಂದ್ರ ಒಳಗಡೆ ಹೋಗಿ ಹುಕುಂ ಕೊಡ್ತಾರೆ, ಮಾಡಲೇಬೇಕು ಅಂತ. ನೆಕ್ಕಂಟಿ ನಾಗರಾಜ ಮುಖಾಂತರ ಇದೆಲ್ಲದೂ ಕೂಡ ಆಗುತ್ತೆ. ಅಲ್ಲಿಂದ ಹಣದ ವರ್ಗಾವಣೆಯ ದಂಧೆ ಶುರುವಾಗುತ್ತೆ. ನೋಡಿ, ಇಲ್ಲಿಂದ ಹೈದರಾಬಾದಿಗೆ ಹೋಗಿ ಬೇರೆ ಬೇರೆ ಖಾತೆಗಳಿಗೆ ಹೋಗಿ ಬೇರೆ ಬೇರೆ ಖಾತೆಗಳೇನು ಏನೋ ಸಾಮಾನ್ಯ ಸಂಗತಿನ. ನೀವು ಈ ಬೆಳ್ಳಿ ಬಂಗಾರದ ಅಂಗಡಿಯವರಿಂದ ಹಿಡಿದು ಕುರಿ ಮಾರುವವನ ಅಕೌಂಟಿಗೂ ಕೂಡ ಹೋಗಿದೆ ದುಡ್ಡು, ಎಣ್ಣೆ ಅಕೌಂಟ್ಗೂ ಕೂಡ ಹೋಗಿದೆ ದುಡ್ಡು. ಏನು ಸಾಮಾನ್ಯ ಸಂಗತಿನ? ಇದೆಲ್ಲದೂ ಕೂಡ ಹೇಗಾಯಿತು ಇದು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಏನಿದೆ ರಾಜಪ್ಪ? ರಂಗನಾಥ್, ಈ ಒಂದು ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಒಂದು ಪಕ್ಕಾ ಪ್ರೀ ಪ್ಲಾನ್ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿರುವಂಥದ್ದು. ಅದರಲ್ಲಿ ಮಾಜಿ ಸಚಿವರ ಪಾತ್ರ, ಜೊತೆಗೆ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿಗಳು, ಹಾಗೇನೆ ನಿಗಮದ MD, ಹಾಗೇನೆ ಅಲ್ಲಿ ಅಕೌಂಟೆಂಟ್ ಏನಿದ್ದಾರೆ ಪರಶುರಾಮ್, ಎಲ್ಲರ ಪಾತ್ರ ಕೂಡ ಇರುವಂಥದ್ದು ಸ್ಪಷ್ಟ. ಅಂದ್ರೆ ಇದೆಲ್ಲವೂ ಕೂಡ ಒಂದು ನಿಯಮಿತ ರೀತಿಯಲ್ಲಿ ಪ್ಲಾನ್ ಪ್ರಕಾರ ನಡೆದಿರುವಂಥದ್ದು. ಅದರಲ್ಲೂ ಕೂಡ ಸಾಮಾನ್ಯವಾಗಿ ಈ ನಿಗಮದ ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟ್ಗೆ ಹೋಗಿಲ್ಲ. ಅಂದ್ರೆ ಒಂದು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿ ಏನಿದೆ ಅದಕ್ಕೆ ಹೋಗಿರುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಬ್ಯಾಂಕಿಂದ ಯಾರಿಗೋ ಹಣಕ್ಕೆ ಜಾಸ್ತಿ ಅಮೌಂಟ್ ಅನ್ನು ಹಾಕೊಂಡ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆದ್ರೆ ಸಹಜವಾಗಿ IT ಗೂ ಕೂಡ ಒಂದಿಷ್ಟು ಅನುಮಾನ ಬರುತ್ತೆ. ಹಣದ ವ್ಯವಹಾರ ನಡೆದಂತ ಸಂದರ್ಭದಲ್ಲಿ ಗೊತ್ತಾಗೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಬ್ಯಾಂಕ್ ಅಂದ್ರೆ ಹಣಕಾಸಿನ ವಹಿವಾಟು ನಡೆಸುವಂತ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿನ ಇವರು ಆಯ್ಕೆ ಮಾಡ್ಕೊಳುತ್ತೆ. ಅಲ್ಲಿಗೆ ಕೋಟಿ ಕೋಟಿ ಹಣದಲ್ಲಿ ಆ ಬ್ಯಾಂಕಿಗೆ ಹಣ ವರ್ಗಾವಣೆ ಮಾಡ್ತಾರೆ. ಅದಾದ ನಂತರದಲ್ಲಿ ಲಕ್ಷ ರೂಪಾಯಿದಲ್ಲಿ ಅಂದ್ರೆ ಕಡಿಮೆ ಮಟ್ಟದಲ್ಲಿ ಪ್ರತಿನಿತ್ಯ ಯಾವ ಒಂದು ವರ್ಗ ಕೆಲಸ ಮಾಡುತ್ತೆ, ಅದ್ರ ಜೊತೆಗೆ ವ್ಯಾಪ್ತಿಯಲ್ಲಿ ಏನೇನೆಲ್ಲ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವರು ಸಂಚಲನ ಮಾಡ್ಕೋತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನಿಂದ ನೇರವಾಗಿ ಒಂದಿಷ್ಟು ಬಾರ್ಗಳು, ಜೊತೆಗೆ ಹೋಟೆಲ್ಗಳು, ಹಾಗೆ IT ಕಂಪನಿಗಳು ಇಲ್ಲಿಗೆ ಲಕ್ಷ ರೂಪಾಯಿಲಿ ಅಂದ್ರೆ 10 ಲಕ್ಷ 20 ಲಕ್ಷ ಹಾಗೆ ವರ್ಗಾವಣೆ ಮಾಡಿ ಅದಾದ ನಂತರದಲ್ಲಿ ಅಲ್ಲಿಂದ ಅವರು ನಗದು ರೂಪದಲ್ಲಿ ಪಡ್ಕೊಳ್ಳುವಂಥದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಯಾಕಂದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರ ಇವರು ಅನ್ನುವಂಥದ್ದು ತುಂಬಾನೇ ಗಮನಿಸಬೇಕಾದಂತ ಅಂಶ. ಯಾಕಂದ್ರೆ ಅವರ ಒಂದು ಬೆಂಗಳೂರಿನ ಯೂನಿಯನ್ ಬ್ಯಾಂಕ್ ಇಂದ ಹೋಗಿರುವಂತಹ ಅಮೌಂಟ್ ಒಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ ಮಾರ್ಚ್ ತಿಂಗಳಲ್ಲಿ ಅತಿ ಹೆಚ್ಚು ಹಣ ಹೋಗಿದೆ, ಕೋಟಿ ಕೋಟಿ ಲೆಕ್ಕದಲ್ಲಿ ಹಣ ಹೋಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ. ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಟೈಮ್ಗೋಸ್ಕರ ಏನಾದ್ರು ಎಲ್ಲರೂ ಕೂಡ ಕಾಯ್ದುಕೊಂಡಿದ್ರ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.